ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ವೀರಲಕ್ಷ್ಮಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಮಗ ಸ್ಕೂಟರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅತ್ಯಂತ ಭೀಕರ ಅಪಘಾತಕ್ಕೆ ಒಳಗಾದನು. ಅವನನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ICUವಿಗೆ ದಾಖಲಿಸಲಾಯಿತು. ICUವಿನಲ್ಲಿ 40 ದಿನಗಳಾದರೂ ಸಹ ಅವನಿಗೆ ಪ್ರಜ್ಞೆ ಮರಳಲಿಲ್ಲ. ಆ ಕಠಿಣ ಸಮಯದಲ್ಲಿ ಸ್ನೇಹಿತನ ಮೂಲಕ ನನಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ತಿಳಿಯಿತು. ಆ ಕ್ಷಣವೇ ನಮ್ಮ ಜೀವನದಲ್ಲಿ ಪ್ರಬಲ ತಿರುವು ಕಂಡಿತು. ನಾನು ಕೊಯಮತ್ತೂರಿನಲ್ಲಿ ಸತ್ಸಂಗಗಳಿಗೆ ಹಾಜರಾಗಲು ಆರಂಭಿಸಿ ಪೂಜೆಗಳಲ್ಲಿ ಪಾಲ್ಗೊಂಡು ನನ್ನ ಮಗನ ಚೇತರಿಕೆಗಾಗಿ ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದೆ. ನಿರಂತರವಾಗಿ 1 ವಾರ ಆಳವಾದ ಶರಣಾಗತಿಯೊಂದಿಗೆ ನಾನು ಪ್ರತಿದಿನ ಸತ್ಸಂಗಕ್ಕೆ ಹಾಜರಾದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ದೊಡ್ಡ ಪವಾಡ ಸಂಭವಿಸಿತು. ನಾನು ನಿಯಮಿತವಾಗಿ ಸತ್ಸಂಗಕ್ಕೆ ಹಾಜರಾಗಲು ಆರಂಭಿಸಿದ 10ನೇ ದಿನ 40 ದಿನಗಳಿಂದ ಪ್ರಜ್ಞಾಹೀನನಾಗಿದ್ದ ನನ್ನ ಮಗನಿಗೆ ಪ್ರಜ್ಞೆ ಮರಳಿ ಅವನನ್ನು ICUವಿನಿಂದ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು. ನಾನು ಮೂಲಮಂತ್ರವನ್ನು ಪಠಿಸುವುದನ್ನು ಮತ್ತು ಪ್ರತಿದಿನ ಸತ್ಸಂಗಕ್ಕೆ ಹಾಜರಾಗುವುದನ್ನು ಮುಂದುವರೆಸಿದೆ. ಅದರ ಮುಂದಿನ ವಾರವೇ ಅವನು ಸಂಪೂರ್ಣವಾಗಿ ಚೇತರಿಸಿಕೊಂಡು ಮನೆಗೆ ಮರಳಿದನು. ಆದರೆ ಅಪಘಾತದ ಪರಿಣಾಮವಾಗಿ ಅವನು ಮಾತನಾಡಲು ಅಸಮರ್ಥನಾಗಿದ್ದನು. ಅವನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಕರ್ತವ್ಯಕ್ಕೆ ಹಾಜರಾಗಲು ಅವನಿಗೆ ಅನುಮತಿ ನೀಡಲಾಗಲಿಲ್ಲ. ನಂತರ ನಾನು ಸತ್ಯಲೋಕದಲ್ಲಿ ನಡೆದ ಪವಿತ್ರ ಹೋಮದಲ್ಲಿ ಪಾಲ್ಗೊಂಡು ಪರಿಹಾರಕ್ಕಾಗಿ ಪ್ರಾರ್ಥಿಸಿದೆ. ಹೋಮದ ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕೃಪೆಯಿಂದ ನನ್ನ ಮಗನು ಪವಾಡ ಸದೃಶವಾಗಿ ಮತ್ತೆ ಮಾತನಾಡಲು ಪ್ರಾರಂಭಿಸಿದನು. ಕರ್ತವ್ಯಕ್ಕೆ ಮರಳಲು ಕಾನೂನು ಪ್ರಕ್ರಿಯೆ ಅಗತ್ಯವೆಂದು ಇಲಾಖೆ ಮೊದಲಿಗೆ ಹೇಳಿದ್ದರೂ ನಂತರ ಅವರು ತಾವೇ ಅವನಿಗೆ ಕರೆ ಮಾಡಿ ಅವನನ್ನು ಪುನಃ ನೇಮಿಸಿಕೊಂಡರು. ಈ ಅಪೂರ್ವ ಗುಣಮುಖತೆ ಮತ್ತು ಕೆಲಸಕ್ಕೆ ಮರು ನೇಮಕ ಸಂಪೂರ್ಣವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕರುಣೆ ಮತ್ತು ಕೃಪೆಯಿಂದಲೇ ಸಂಭವಿಸಿತು. ನಮ್ಮ ಕುಟುಂಬಕ್ಕೆ ಈ ಪವಾಡ ಸದೃಶ ಪರಿವರ್ತನೆಯನ್ನು ಅನುಗ್ರಹಿಸಿರುವುದಕ್ಕಾಗಿ ಅವರ ದೈವಿಕ ಪಾದ ಕಮಲಗಳಲ್ಲಿ ನಾವು ಕೋಟಿ ಕೋಟಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ.